ನಿಹಾಲ್ ನಮ್ಮ ಸಬ್ಸ್ಕ್ರೈಬರ್ದು ಗಾಡಿ ಅದು ಟಾರ್ಪಲ್ ಹಾಕ್ತಿದ್ದಾರೆ ನೋಡಿ. ಇದು ನಮ್ಮ ಮಾರುತಿ ಗಾಡಿ. ಮಾರುತಿನ ಒಳಗೆ ಬಂದವನೇ ಲೋಡು ಬಿಟ್ಬಿಟ್ಟು ಮೊಬೈಲಲ್ಲಿ ಏನೋ ಕೆಣಕ್ತಾ ಇದೆ ನೋಡ್ರಿ. ಇಲ್ಲಿ ನೋಡಿದ್ರ ದುಡ್ಡು ರೈತರು ಪಾಪ ಎಷ್ಟು ಕಷ್ಟಪಟ್ಟು ಗೊಬ್ಬರ ಹಾಕಿ ಹೊಲ ನೀರು ಅವು ಇವು ಅಂದ್ಕೊಂಡು ಸಾಲಗಳು ಮಾಡಿ ರಾತ್ರಿ ಆಗಲು ಅನ್ನೋದು ಅದನ್ನು ಕಾವಲಿದ್ದು ಕಾಯ್ಕೊಂಡಿದ್ದು ಬೆಳೆ ತೆಗೆದ್ರೆ ಎಲ್ಲ ಅರ್ಧ ದಾರಿಗೆ ಬರೋರು. ನನ್ನ ಹಿಂದೆ ಒಬ್ಬ ಬರ್ತಾವನೆ, ಅವನು ನೋಡಬೇಕು. ಹಾಂ ಏನಪ್ಪ ಏನೋ ಯಾರಿಗೆ ಏನು ಹೇಳ್ತೀಯಪ್ಪ. KSRTC ಬಸ್ ಡ್ರೈವರ್ಗಳಿಗೆ ಏನಾರು ಅಂದರೆ ತುಂಬ ಜನ ಥರ ಸ್ಟೀಲ್ ಬ್ರಿಡ್ಜ್ಗಳು ನೋಡಿದ್ರಾ. ಬಾ KA40 ಚಿಕ್ಕಬಳ್ಳಾಪುರ ಗಾಡಿಯವರು ಹೊಡಿತಾರೆ ಟಮಾಟ ಗಾಡಿಯವರು. ಬಾ ಒಂದು 5-6 ಡೀಸೆಲ್ಗಳು ಕದ್ದು ಬಿಡ್ತಾರೆ. ಆಮೇಲೆ ಪೆಟ್ರೋಲ್ ಬಂಕಲ್ಲಂತೂ ಮೊದಲನೇದಾಗೆ ಮಲಗಂಗಿಲ್ಲ. ಇಲ್ಲಿ ಯಾವ್ದಾರ ಒಳ್ಳೆ ಅಲ್ಲಿಂದಲ್ಲೇ ತಲೆ ಬಾಯಿಸ್ಕೊತಾನೆ. ನಮ್ಮ ಸಬ್ಸ್ಕ್ರೈಬರ್ಗಳು ಎಲ್ಲೆಲ್ಲಿ ಸಿಗ್ತಾರೆ ಅನ್ನೋದು ಹೇಳೋಕ್ಕೆ ಆಗಲ್ಲ. ಗೋವಾದಲ್ಲಿ ನಿನ್ನೆಯಿಂದ ಇಲ್ಲಿ ಬಂದು ಅಡುಗೆ ಎಲ್ಲ ಮಾಡಿ ಊಟ ಮಾಡ್ತೀವಿ. ಒಳಗಡೆ ಬಂದ್ವಿ. ಈಗ ನನ್ನ ಗಾಡಿ ಒಳಗೆ ಬಿಟ್ಟಾರೆ. ಒಳಗಡೆ ಬಂದರೆ ನಿನ್ನೆ ನಮ್ಗಿಂತ ಮುಂಚೆ ಒಂದು ಗಾಡಿ ಬಂದು ಇಲ್ಲಿ ನಿಂತಿದೆ ನೋಡಿ. ನಿಹಾಲ್ ನಮ್ಮ ಸಬ್ಸ್ಕ್ರೈಬರ್ದು ಗಾಡಿ ಅದು. ಜಸ್ಟ್ ಇವಾಗ ಒಳಗಡೆ ಬಂದಮೇಲೆ ಬಂದು ಮಾತಾಡ್ಸ್ಕೊಂಡೋದ್ರು. ಅದು ಅಲ್ಲಿಗೇನೆ ಶಾದ್ನಗರ್ಗೇನೆ. ಆ ಗಾಡಿ ನಮ್ಮ ಗಾಡಿ 3 ಗಾಡಿ ಅಲ್ಲಿಗೇನೆ. ಇಲ್ಲಿ ಕಂಪನಿ ಒಳಗೆ ಫೋನ್ ಯೂಸ್ ಮಾಡೋಕೆ ಬಿಡ್ತಾರೆ ಅನ್ನೋ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಿಡ್ತಾರೆ ಅಂದ್ಕೊಂಡಿದ್ದೀನಿ. ಯಾಕೆ ಬೇಕು, ರಿಸ್ಕ್ ತಗೊಳ್ಳೋದು ಬೇಡ. ಆಮೇಲೆ ನೋಡೋಣ. ಸದ್ಯಕ್ಕೆ ನನ್ನ ಗಾಡಿ ಒಳಗಡೆ ಬಂದಿದೆ, ಆ ಗಾಡಿ ಇನ್ನೂ ಒಳಗಡೆ ಬಂದಿಲ್ಲ. ಅಲ್ಲೇ ಟೈಮು 11:30ಗೆ ನನ್ನ ಗಾಡಿ ಒಳಗೆ ಬಿಡಿಸ್ಕೊಂಡವ್ರೆ. ನೋಡ್ಬೇಕು. ಆ ಗಾಡಿ ಲೋಡ್ ಆದಮೇಲೆ ಆ ಜಾಗದಲ್ಲಿ ನಮ್ಗೆ ಬಿಡ್ತಾರಂತೆ. ನಮ್ಮ ಗಾಡಿ ಲೋಡ್ ಆದ್ಮೇಲೆ ನಮ್ದು ಆ ಗಾಡಿ ಕರೆಸ್ತಾರೆ. ಆ ಥರ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ. ಈಗ ಸದ್ಯಕ್ಕೆ ನಮ್ಮ ಸಬ್ಸ್ಕ್ರೈಬರ್ ಬಂದು ಮಾತಾಡ್ಸ್ಕೊಂಡು ಹೋದ್ರು, ಹಂಗಾಗಿ ಒಂದು ವಿಡಿಯೋ ನೋಡಿ. ಸ್ನೇಹಿತರೆ, ನಮ್ಮ ಗಾಡಿ ಲೋಡ್ ಆಗ್ತಾ ಇರೋದು ಹೈದರಾಬಾದ್ಗೆ. ಮಾರುತಿದು ಇನ್ನೂ ಒಳಗೆ ಬಿಟ್ಟಿಲ್ಲ. ನಮ್ಮದು ಬಿಟ್ಟಿದ್ದಾರೆ. ಹೈಟ್ ನೋಡಿ ಹೆಂಗೆ ಬರ್ತದೆ. ಹೆಚ್ಚು ಕಮ್ಮಿ ಇಲ್ಲಿಂದ ಅಲ್ಲಿಗೆ ಹೋದರೆ ಒಂದು 2.5 ಅಡಿ 3 ಅಡಿ ಹೈಟು ಕ್ಯಾಬಿನ್ ಮೇಲೆ. ಇದು ರಾಮನಗರ ರೂಟಲ್ಲಿ ಹೋಗಲ್ಲ. ಇಲ್ಲಿಂದ ಸುತ್ತ ಹಾಕ್ಕೊಂಡು ಕಾರವಾರ ಹೋಗಿ, ಕಾರವಾರ ಯಲ್ಲಾಪುರ ಅಂಕೋಲ ಯಲ್ಲಾಪುರ ಆಗಿ ಹುಬ್ಳಿ ಬರಬೇಕು. ಇಲ್ಲೊಂದು ಜುಗಾಡ್ ನೋಡಿ ಹೆಂಗಾಗೈತೆ ಅಂತ ನಮ್ಮ ಗಾಡಿ ಒಳಗೆ. ಆಗ್ತೈತಾ ಟೊಮಟ ಎಲ್ಲಿ ಹಾಕಿದ್ದೀವಂತ. ಮೊನ್ನೆ ಒಂದು ವಾರ ರಜಾ ಹಾಕ್ಬಿಟ್ಟು ಬಂಕಲ್ಲಿ ಬಿಟ್ಟೋಗಿದ್ದೆ. ಇಲ್ಲಿ ಬಂದು ಸೇರ್ಕೊಂಬಿಟ್ಟ ನಮ್ಮ ಗಾಡಿ ಒಳಗೆ. ಎಲ್ಲಿ ಏದು ಇಟ್ಟರು ಬಿಡ್ತಾಯಿಲ್ಲ. ಅದಕ್ಕೆ ಇಲ್ಲಿ ಕಟ್ಟಾಕ್ಬಿಟ್ಟಿದ್ವಿ. ಕವರಾಗಿ ಹಾಕಿ ಸೆಂಟ್ರಲ್ ಕಟ್ಟಾಕಿ ನೇತಾಕ್ಬಿಟ್ಟಿದ್ವಿ ಈರುಳ್ಳಿ. ಇಲ್ಲಿಗಷ್ಟೇ ಮೊನ್ನೆ 1 kg ಈರುಳ್ಳಿಗೆ ಇದು ಟೊಮಾಟೊ ಹಂಗೆ ತಿಂದಾಕ್ಬಿಟ್ಟವೆ. ಅದಕ್ಕೋಸ್ಕರ ಅಲ್ಲಿ ಕಟ್ಬಿಟ್ಟಿದ್ದೀವಿ. ಎಂಥ ಜುಗಾಡ್ ನೋಡಿವಲ್ಲ. ಇನ್ನು ನೆಕ್ಸ್ಟು ಮಾರುತಿ ಗಾಡಿ ಕರ್ಕೋಬೋದು. ನಮ್ಮ ಗಾಡಿ ಅಂತೂ ಇನ್ನೇನು ಅರ್ಧ ಲೋಡ್ ಆಯ್ತು. ಇನ್ನು ಅರ್ಧ ಲೋಡ್ ಆಗಬೇಕು. ಮಾಡ್ತಾವ್ರೆ. ಒಂದು ಅರ್ಧ ಗಂಟೆ ಲೋಡ್ ಆಗ್ಬಿಡ್ತವೆ. ಫೈನಲ್ಲಾಗಿ ನನ್ನ ಗಾಡಿ ಅಂತೂ ಲೋಡ್ ಆಯಿತು ನೋಡಿ. ಲೋಡ್ ಆಗಿ ಟಾರ್ಪಲ್ ಹಾಕ್ತಿದ್ದಾರೆ ನೋಡಿ. ಇದು ನಮ್ಮ ಮಾರುತಿ ಗಾಡಿ. ಮಾರುತಿನ ಒಳಗೆ ಬಂದವನೇ ಲೋಡು ಬಿಟ್ಬಿಟ್ಟು ಮೊಬೈಲಲ್ಲಿ ಏನೋ ಕೆಣಕ್ತಾ ಇದೆ ನೋಡ್ರಿ. ಇಲ್ಲಿ ನೋಡಿದ್ರ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇದ್ದಾರೆ ಅವರು. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾವ್ರೆ. ನಮ್ಮ ಗಾಡಿ ಅಂತೂ ಲೋಡ್ ಅಂತ ಆಯಿತು. ಟಾರ್ಪಲ್ ಹಾಕ್ತಾಯಿದ್ದಾರೆ. ಕ್ಲೀನಾಗಿ ಟಾರ್ಪಲ್ ಹಾಕ್ಸ್ಕೊಂಡು ಬಿಲ್ ಎಷ್ಟೊತ್ತಿಗೆ ಕೊಡ್ತಾರೆ ನೋಡ್ಕೊಂಡು ಇದು ಮಾಡ್ಬೇಕು ನೋಡಿ. ಯಾವ ಥರ ಇದು ಮಾಡೋದು. ಹೈಟ್ ಅಂತೂ ಸ್ವಲ್ಪ ಕಡಿಮೆ ಇದೆ. ನೋಡೋಣ. ಅಲ್ಲೊಂದು ಗಾಡಿ ಕಂಟೈನರ್ ಗಾಡಿ ಮುಂದೆ ನಿಲ್ಲಿಸಿ ನೋಡೋದು. ಈ ಕಡೆ ಹೋಗೋದು ಆ ಕಡೆ ಹೋಗೋದು ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಫಸ್ಟು ಹಗ್ಗ ಟಾರ್ಪಲ್ ಹಾಕಲಿ ಎಲ್ಲ ಮಾಡ್ಕೊಂಡು ನಮ್ಮ ಪೆಟ್ರೋಲ್ ಬಂಕಿಗೆ ಬಂದು ಡೀಸೆಲ್ ಹಾಕ್ಸೋಕೆ ಬಂದಿದ್ದೀನಿ. ನಮ್ಮ ಮಾರುತಿದು ಲೋಡ್ ಆಗಲಿಲ್ಲ. ಒಬ್ಬನೇ ಆಗ್ಬಿಟ್ಟೆ. ಒಂದು ಲೋಡ್ ಆಗೋದು ಲೇಟ್ ಆಗುತ್ತೆ ಅಂದರು. ಕಾದೆ ಹಂಗೂ 3 ಗಂಟೆ ಲೋಡ್ ಆಗಿರೋ ಗಾಡಿ 7 ಗಂಟೆವರೆಗೂ ಕಾದು 7:30ವರೆಗೂ ಕಾದು ಗಾಡಿ ತಗೊಂಡು ಬಂದ್ಬಿಟ್ಟೆ. ಅವ್ರದ್ದು ಬೆಳಕರಿಬೋದು. ಹಂಗಾಗಿ ಹೋಯ್ತಾ ಇರ್ತೀನಿ. ಮುಂದೆ ಎಲ್ಲರೂ ಮಲಗಿರ್ತೀನಿ ಬಾರಪ್ಪ ಅಂತೇಳಿ ತಗೊಬಂದ್ಬಿಟ್ಟೆ. ಹೈಟ್ ಇಷ್ಟು ಹೈಟ್ ಇದೆ. ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾಯಿದ್ದೀವಿ. ಡೀಸೆಲ್ ಹಾಕ್ಸ್ಕೊಂಡು ಹೊರಡ್ತಾ ಇರೋದೇನೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಕೊಪ್ಪಳ ಹತ್ರ ಇದ್ದೀನಿ. ರಾತ್ರಿ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕೊಂಡ್ಬಿಟ್ಟು ನಾನ್ ಸ್ಟಾಪ್ ಎಲ್ಲೆಲ್ಲೂ ನಿಲ್ಲಿಸಿಲ್ಲ. ಇಲ್ಲಿ ಕೊಪ್ಪಳದಿಂದ ಒಂದು 40 ಕಿಲೋಮೀಟರ್ ಹಿಂದ್ಗಡೆ ಒಂದು ಟೋಲ್ ಬರುತ್ತೆ. ಗದಗೆಲ್ಲ ಬಿಟ್ಟು ಮುಂದೆ
ಅಲ್ಲಿ ಬಂದು ಟೋಲ್ ಪಾಸ್ ಮಾಡಿ ಮಲಗಿದ್ದೆ. ಈಗ ಬೆಳಗ್ಗೆನೇ ಎದ್ದು ಹೊರಟಿದ್ದೀನಿ. ಟೈಮು 7:15. ಬಿಸಿಲು ನೋಡ್ಬೋದು ಯಾವ ಥರ ಹೊಳಿತಿದೆ ಅಂತ. 7:15ಗೆ ಎಲ್ಲೂ ನಿಲ್ಲಿಸಿಲ್ಲ. ಕರೆಕ್ಟಾಗಲ್ಲಿ ಬರೋಕ್ರೆ 5 ಕಾಲ ಆಗಿತ್ತು. ನಿದ್ದೆ ನಡೀತಿರ್ಲಿಲ್ಲ. ಕೊಪ್ಪಳದಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು. ಏನಪ್ಪ ಅಂದರೆ ನಾನು ಗಾಡಿಗೆ ಫ್ಯಾನ್ ತರಿಸಿದ್ದೆ. ಈ ಗಾಡಿಗಿರೋ ಫ್ಯಾನು ಹೋಗ್ಬಿಟ್ಟಿತ್ತು. ತಮಿಳ್ನಾಡಿಂದ ಫ್ಯಾನ್ ತರಿಸಿದ್ದೆ. ಫ್ಯಾನು ನಮ್ಮ ಓನರ್ ನನ್ನ 12 ವೀಲ್ಗೆ ಚಾರ್ಜರು ಎಲ್ಲ ತರಿಸಿದ್ರು. ಅದನ್ನ ತಂದು ಅಲ್ಲಿ ಕೊಟ್ಟೋಗಿದ್ರು ಗಾಡಿಯವರು. ಈಗ ಬೆಳಗ್ಗೆ ಅಷ್ಟೊತ್ತಿನಲ್ಲಿ ಹೋದ್ರೆ ಅವ್ರ ಹತ್ರ ಈಸ್ಕೊಳಕ್ಕಾಗಲ್ಲ. ಒಂದು 8 ಗಂಟೆ ಅಂಗಡಿ ಬರ್ತಾರೆ, ಅವ್ರ ಹತ್ರ ಈಸ್ಕೊಬೋದು ಅಂತೇಳಿ ಇಲ್ಲೇ ಮಲಿಕೊಂಡಿದ್ದೆ. ಈಗ ಎಚ್ಚರ ಆಯಿತು, ಹೋಗ್ತಾ ಇದ್ದೀನಿ. ಹೋಗಿ ಅವ್ರ ಹತ್ರ ಹೋಗಿ ಕೊಪ್ಪಳದಲ್ಲಿ ಹೋಗಿ ಫ್ಯಾನ್ ಇಸ್ಕೊಂಡು ಹಂಗೆ ಒಂದು ಸ್ವಲ್ಪ ರೇಷನ್ ತಗೋಬೇಕು ಗಾಡಿಗೆ. ಎಲ್ಲ ರೇಷನ್ ಅಕ್ಕಿ ಎಲ್ಲ ಖಾಲಿ ಆಗ್ಬಿಡೈತೆ. ಅಕ್ಕಿ ಎಲ್ಲ ತಗೊಂಡೆ ಹೈದ್ರಾಬಾದ್ ಕಡೆ ಹೋಗ್ತಾ ಇರೋದಷ್ಟೇ. ಹೊಸಪೇಟೆ ಇನ್ನೊಂದು 57 ಇದೆ. ಕೊಪ್ಪಳ ಇನ್ನೊಂದು 20 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಇದು ಯಾವ ತಳ್ಕಲ್ಲು ಊರ ಹೆಸರು. ರಾತ್ರಿ ನಿದ್ದೆನೇ ಬರಲಿಲ್ಲ. ಗಾಡಿ ಹೆಂಗೆ ಓಡಿಸ್ಕೊಂಡು ಬಂದೆ ಅಂದರೆ ಏನಪ್ಪ, ಈಗ 5 ಗಂಟೆಗೆ ಬೇಕಾದ್ರೆ ನಾನೇ ಮಲಿಕಂಡೆ, ಇಲ್ಲಾಂದ್ರೆ ಹೊಡ್ಕೊಂಡು ಹೋಗ್ಬಿಡ್ಬೋದಿತ್ತು. ಏನು 8 ಲೋಡ್ ಅಲ್ವಾ, 28 ಟನ್ ಇರೋದು, 30 ಟನ್ನು ಇಲ್ಲ, 2 ಟನ್ ಕಮ್ಮಿ ಬೇರೆ ಐತೆ. ಕಾರ್ ಬಂದಂಗೆ ಬರ್ತಾ ಇರ್ತದೆ, ಹಿಡ್ಕೊಂಬರ್ತಾ ಶಿಸ್ತಾಗಿ. ಈ ಥರ 8 ಲೋಡ್ ಇದ್ದಾಗ ಓಡ್ಸೋಕ್ಕೆ ಮಜಾ. ಹೋಗೋಣ ಕೊಪ್ಪಳದಲ್ಲಿ ಹೋಗಿ ಫ್ಯಾನು ಚಾರ್ಜರ್ಲ್ಲ ಇಸ್ಕೊಂಡು ರೇಷನ್ ತಗೊಂಡು ಹಂಗೆ ಮುಂದೆ ಹೋಗಿ ಎಲ್ಲರ ಸ್ನಾನ ಮಾಡಬೇಕು. ನಮ್ಮ ಗಂಗಾವತಿಯ ಸರೌಂಡಿಂಗಲ್ಲಿ ಚೆನ್ನಾಗಿ ನೀರು ಬಿಟ್ಟಿರ್ತಾರೆ. ಅಲ್ಲೋಗಿ ಸ್ನಾನ ಗಿನ ಮಾಡ್ಕೊಂಡು ಹಂಗೆ ಹೋಗ್ತಾ ಇರೋಣ. ನಮ್ಮ ಗಿಣಿಗೆರೆ ಬಂದು ನಮ್ಮ ನಾಗುತ್ತವ ಏರ್ ಫಿಲ್ಟ್ರೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಟೈರೆಲ್ಲ ಏರ್ ಚೆಕ್ ಮಾಡಿಸ್ಬೇಕಾಯ್ತು. ಏರೆಲ್ಲ ಚೆಕ್ ಮಾಡ್ಕೊಂಡು ಹೊರಡೋಣ ಅಂತೇಳಿ ಕೊಪ್ಪಳದಲ್ಲಿ ಹೋಗಿ ಫ್ಯಾನ್ ಇಸ್ಕೊಂಬರೋಣ ಅಂತ ಹೋದೆ. ಅವ್ರ ಗಾಡಿ ಲೋಡ್ ಆಗಲಿಲ್ಲ, ಅಲ್ಲೇ ಆಲ್ಟ್ ಆಗ್ಬಿಟ್ಟಿತ್ತು. ಆ ಫ್ಯಾನ್ ಇನ್ನೂ ಬಂದಿಲ್ಲ, ಗಾಡಿಯೆಲ್ಲ ಇತ್ತಂದ್ರು. ಸರಿ ಅಂದ್ಬಿಟ್ಟು ಅವರು ಏನೋ ರಸದಲ್ಲಿದ್ದೀನಿ ಅಂದರು. ಅಲ್ಲಿಂದ ಬಂದು ಗಿಣಿಗೆರಲ್ಲಿ ನಮ್ಮ ರೆಗ್ಯುಲರ್ ನಿಲ್ಲಿಸ್ತೀನಲ್ಲ ನಮ್ಮ ನಾಗುತ್ತವ ಏರ್ ಫಿಲ್ಟ್ರ್ ನೋಡಿ ಯಾವ ಥರ ಡಸ್ಟ್ ಒಂಚೂರು ಇಲ್ಲ ನಮ್ಮದ್ರಲ್ಲಿ. ಯಾವಾಗ ಓಡಿಸ್ತಾ ಇರ್ತೀನಿ ನಾನು ಒಂದು ಟ್ರಿಪ್ಗೂ. ನಾನು ಏರ್ ಫಿಲ್ಟ್ರ್ ಕ್ಲೀನ್ ಆಯಿತು. ಏರೆಲ್ಲ ಚೆಕ್ ಮಾಡಿಸ್ಕೊಂಡು ಸೀದಾ ಇಲ್ಲಿಂದ ಹೊರಡೋಣ ನಿಧಾನಕ್ಕೆ. ಬರೀ ಏರ್ ಫಿಲ್ಟ್ರ್ ಫಿಟ್ ಮಾಡೋಣ. ಫಸ್ಟು ಮೊಬೈಲ್ ಇಟ್ಕೊಂಡು ಫಿಟ್ ಮಾಡೋಕ್ಕಾಗಲ್ಲ, ಇಲ್ಲಿ ಹಿಂಸೆ. ಸಿಂಧನೂರು ಹತ್ತತ್ರ ಇದ್ದೀನಿ. ಕಾಟಿಗೆಲ್ಲ ಬಿಟ್ಟು ಮುಂದೆ ಇಲ್ಲಿ ಹೊಲಗಳು ನೋಡೋಕೆ ಕಾಣ್ಬೋದು. ನೋಡಿದ್ರ ಈ ಕಡೆ ನೋಡಿ, ಈ ತಿಂಗಳು ಇದು ಬಂದ್ಬಿಟ್ಟು ಮಾರ್ಚ್ ತಿಂಗಳು. ಇವತ್ತು ಡೇಟು 31. ಈ ತಿಂಗಳಲ್ಲಿ ಹೊಲಗಳು ಹಚ್ಚ ಹಸಿರಾಗಿರ್ಬೇಕಿದೆಲ್ಲ. ಎಲ್ಲಿ ನೋಡಿದ್ರು ಹಸಿರು ಬೆಳೆ ಬಂದಿರಬೇಕು, ಭತ್ತದ ಬೆಳೆ. ಆದರೆ ಈ ಸಲ ಏನಾಗೈತೆ, ಯಾರ್ಯಾರೋ ನಿರ್ಲಕ್ಷ್ಯದಿಂದ ಪಾಪ ರೈತರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗೈತೆ. ಯಾಕಂದರೆ ಹೊಸಪೇಟೆ ಡ್ಯಾಮಲ್ಲಿ ನೀರಿಲ್ಲ, ಮುಂಚೆನೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಮಳೆಗಾಲದಲ್ಲೇ. ಬೇಸಿಗೆಯಲ್ಲಿ ಯಾವುದೇ ಕಾರಣಕ್ಕೂ ನೀರಿಲ್ಲ, ನೀರು ಬಿಡಲ್ಲ, ಯಾರು ಭತ್ತ ಬೆಳಿಬಾರ್ದು ಅಂತೇಳಿ ಅನೌನ್ಸ್ ಮಾಡಿಬಿಟ್ಟಾರೆ. ಈ ಗಂಗಾವತಿ, ಸಿಂಧನೂರು, ಸಿರುಗುಪ್ಪ ಈ ಸರೌಂಡಿಂಗಲ್ಲಿ ಹೊಸಪೇಟೆ ಡ್ಯಾಮನ್ನ ಇದು ಮಾಡ್ಕೊಂಡಿರೋರ್ಗೆಲ್ಲರಿಗೂ ಹಾಗಾಗಿ ನೀರೇ ಇಲ್ಲ. ಎಲ್ಲ ಹೊಲ ನೋಡಿ ಎಲ್ಲ ಸರಾಗಿ ಇದು ಕಾಣ್ತವೆ. ಇಲ್ಲ ಅಂದರೆ ಈ ಟೈಮಿಗೆ ಬೆಳೆ ಬಂದಿರಬೇಕು. ಇನ್ನೊಂದು 15-20 ದಿವಸಕ್ಕೆ ಕಟಾವು ಮಾಡೋ ಟೈಮು ಲೆಕ್ಕದಲ್ಲಿ. ಆದರೆ ಈ ಸಲ ನೀರಿಲ್ಲ ಅಂಥೇಳಿ ಯಾರು, ಅದರಲ್ಲೂ ಕೆಲವೊಬ್ಬರು ನೀರಾವರಿ ಮಡಿಕೊಂಡಿರೋರು, ಬೋರ್ ಮಡಿಕೊಂಡಿರೋರು ಬೆಳೆದಿದ್ದಾರೆ. ಅದೇ ಒಂದು 10-20 ಹೊಲಕ್ಕೆ ಸೆಂಟ್ರಲ್ ಒಬ್ಬರು ಆ ಥರ ಬೆಳ್ಕೊಂಡಿದ್ದಾರೆ. ಇದು ಸಿಂಧನೂರು ಜೋಡ್ ರಸ್ತೆ. ಇದು ಬಳ್ಳಾರಿ ಸಿರುಗುಪ್ಪ ಹೋಗೋ ರೋಡ್. ಇದು ಬಳ್ಳಾರಿ ಸಿರುಗುಪ್ಪ ರೋಡು. ಇದು ಮಾಮೂಲಿ ತುಂಬಾ ಅಲ್ಲಿಂದ ನೋಡ್ಕೊಂಡು ಬಂದಾಗ ತುಂಬಾ ಬೇಜಾರಾಗ್ತೈತೆ. ಬೆಳೆಯೋ ಟೈಮಲ್ಲಿ ನೀರುಗಳು ಇಲ್ಲದೆ ಹೋದಾಗ ರೈತರಿಗೆ ಎಷ್ಟು ಲಾಸ್ ಆಗ್ಬೋದು ನೋಡಿ, ಒಂದು ಬೆಳೆ ಇಲ್ಲ ಅಂದರೆ. ಆಮೇಲೆ ಇದನ್ನು ಮಾಡ್ಕೊಂಡು ಕೆಲವೊಬ್ರು ಏನು ಮಾಡ್ತಾರೆ, ಸಿಕ್ಕಾಬಡೆ ಗಾಳಿ. ಕೆಲವು ಮಿಲ್ನವ್ರು ಏನು ಮಾಡ್ತಾರೆ, ಬೆಳೆ ಇದ್ದಾಗ ಚೆನ್ನಾಗಿ ಏನು ಮಾಡಿಬಿಡ್ತಾರೆ, ತಗೊಂಡು ಲಾಟ್ ಹೊಡ್ಕೊಂಬಿಡ್ತಾರೆ. ಇವಾಗ ಬೆಳೆ ಇಲ್ಲ, ಅಕ್ಕಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ರೇಟ್ ಮಾಡ್ಕೊಂಡು ದುಡ್ಕೊಂಡು ತಿನ್ಕೋತಾರೆ. ಆದರೆ ರೈತರಿಗೆ ಯಾವತ್ತೋದ್ರೂ ಅದೇ ರೇಟೇ. ಎಲ್ಲ ಬತ್ತೀಯಪ್ಪ ನೀನು. ಆದರೆ ಇವರು ದಳ್ಳಾಳಿಗಳು ದುಡ್ಡು ಮಾಡ್ಕೊಂಬಿಡ್ತಾರೆ.
ನಮ್ಮ RCB ಬಾವುಟ ಹಾರ್ತಾನೆ ಐತೆ. ಈ ಕಡೆ ಯಾಕೋ ಒಂದು ಸ್ವಲ್ಪ ಹಿಡ್ಕೊಂಡು ಕೂತೈತೆ. ಒಟ್ನಲ್ಲಿ ದಳ್ಳಾಳಿಗಳಿಗೆ ದುಡ್ಡು. ರೈತರು ಪಾಪ ಎಷ್ಟು ಕಷ್ಟಪಟ್ಟು ಗೊಬ್ಬರ ಹಾಕಿ ಹೊಲ ನೀರು ಅವು ಇವು ಅಂದ್ಕೊಂಡು ಸಾಲಗಳು ಮಾಡಿ ರಾತ್ರಿ ಆಗಲು ಅನ್ನೋದು ಅದನ್ನು ಕಾವಲಿದ್ದು ಕಾಯ್ಕೊಂಡಿದ್ದು ಬೆಳೆ ತೆಗೆದ್ರೆ ಅವ್ರಿಗೆ ಬೆಲೆ ಸಿಗಲ್ಲ. ಏನಿಲ್ಲ, ಬಂಡವಾಳ ಹಾಕ್ಬಿಟ್ಟು ಈಸ್ಕೊಂಡೋಗಿ ಮಡಿಕೊಂತಾರಲ್ಲ ಮಿಲ್ಲಲ್ಲಿ, ಅವ್ರು ಒಳ್ಳೆ ದುಡ್ಡು ಮಾಡ್ಕೊತಾರೆ. ಏನು ಮಾಡೋಕ್ಕಾಗಲ್ಲ, ಇವೆಲ್ಲ ರೈಸ್ ಮಿಲ್ಗಳು ತುಂಬ ಸಿಂಧೂರಾಗೆ. ಟೈಮು ಎಷ್ಟಾಯ್ತಪ್ಪ, ಗಡಿಯಾರ ಬೇರೆ ನಿಂತ್ಬಿಟ್ಟೈತೆ. 12:15 12:20. ಹೋಗಿ ಅಲ್ಲೆಲ್ಲರೂ ಮುಂದೆ ಚಾನಲ್ ಇದ್ದರೆ ಸ್ನಾನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲೂ ಚಾನಲಾಗಿ ನಾನು ಯಾಮಾರು ಬಂದ್ಬಿಟ್ಟೆ ಕೊಪ್ಪಳದಲ್ಲೇ ಸ್ನಾನ ಮಾಡ್ಕೊಬಂದಿರಾಗಿರೋ ಬಂಕಲ್ಲಿ. ಯಾಕಂದರೆ ಈಗ ಚಾನಲಾಗೆಲ್ಲ ನೀರಿಲ್ವಲ್ಲಪ್ಪ, ನಾನು ನೀರು ಇರ್ತವೆ ಅಂದ್ಕೊಂಡು ಬಂದ್ಬಿಟ್ಟೆ. ಇಲ್ಲಿ ಮೊದಲೇ ಡ್ಯಾಮಲ್ಲಿ ನೀರಿಲ್ಲ, ಎಲ್ಲ ಬಂದ್ ಮಾಡಿಬಿಟ್ಟಾರೆ. ಇನ್ನು ಚಾನಲಾಗಿ ಎಲ್ಲಿಂದ ಬರ್ತವೆ ನೀರು ನೋಡಬೇಕು. ಮಾನ್ವಿ ಎಲ್ಲ ಬಿಟ್ಟು ಮುಂದೆ ಆ ಕಡೆ ಹೋದರೆ ಕೆಲವೊಂದು ನಾರಾಯಣಪುರ ಡ್ಯಾಮ್ ನೀರು ಬರ್ತವೆ. ಅಲ್ಲೆಲ್ಲರೂ ಬಂದಿದ್ರೆ ಸ್ನಾನ ಮಾಡ್ಕೋಬೇಕು, ಇಲ್ಲಾಂದರೆ ಏನು ಮಾಡ್ಕೊಳಕ್ಕಾಗಲ್ಲ. ಹಂಗೆ ಹೋಯ್ತಾ ಇರ್ಬೇಕು ಅಷ್ಟೇ. ನಮ್ಮ ಕೆಲವು ಡ್ರೈವರ್ಗಳು ಹಣೆ ಬರೋನೇ ಇಷ್ಟು ಲಾಂಗ್ ಓಡಿಸೋವು. ಕೆಲವು ರೂಟಲ್ಲಿ ನೀರು ಸಿಕ್ಬಿಡ್ತವೆ, ಕೆಲವು ರೂಟಲ್ಲಿ ನೀರೇ ಸಿಗಲ್ಲ. ಅವಾಗ ಟೂ ವೀಲರ್ ಏನು ಕೆಲಸ ಮಾಡ್ತಾರಂದರೆ ಫೋನ್ ನೋಡು, ಕತ್ತಿ ಹಿಡ್ಕೊಂಡು ನೋಡು, ಹಿಂಗೆ ಹಿಡ್ಕೊಂಡು ಏನು ಹಿಂದೆ ಮುಂದೆ ನೋಡಲ್ಲ, ಸಡನ್ನಾಗಿ ಬ್ರೇಕ್ ಹೊಡೆಯೋದು ಹೋಗೋದು ಎಲ್ಲ ಮಾಡ್ತಾರೆ. ಅಯ್ಯೋ ಯಪ್ಪ, ನೋಡಿ ಇವಾಗ ಫೋನ್ ಎತ್ತಾರೆ. ಅದ್ರಾಗ KSRTC ಬಸ್ನವ್ರಂತೂ ಅರ್ಧ ದಾರಿಗೆ ಇರ್ತಾರೆ ನೋಡಲ್ಲ. ಅವ್ನು ಹಿಂದೆ ಬರ್ತಾರೆ ನೋಡ್ರಿ, ಅವ್ನು ನೋಡಿ ಎಷ್ಟು ಅರ್ಧ ದಾರಿಗೆ ಅವನಿಗೆ. ಎಲ್ಲ ಅರ್ಧ ದಾರಿಗೆ ಬರೋರು. ನನ್ನ ಹಿಂದೆ ಒಬ್ಬ ಬರ್ತಾವನೆ, ಅವನು ನೋಡಬೇಕು. ಏನಪ್ಪ ಏನೋ ಯಾರಿಗೆ ಏನು ಹೇಳ್ತೀಯಪ್ಪ. KSRTC ಬಸ್ ಡ್ರೈವರ್ಗಳಿಗೆ ಏನಾರು ಅಂದರೆ ತುಂಬ ಜನ ಮೆಸೇಜ್ ಬಂದ್ಬಿಟ್ರೆ ನೀವೇನು ಸಾಚಾನ ಹಂಗ ಹಿಂಗ ಅಂತ ಹೇಳೋಕ್ಕೆ ಬರ್ತಾರೆ. ಏನು ಹೇಳಂಗಿಲ್ಲ. KSRTC ಬಸ್ ಡ್ರೈವರ್ ಏನೇ ಮಾಡ್ರು ಸರಿ, ಲಾರಿಯವ್ರು ಮಾಡೋದೆಲ್ಲ ತಪ್ಪು. ಏನು ಮಾಡೋಕ್ಕಾಗಲ್ಲಪ್ಪ. ಜನಗಳಿಗೆ ಒಳ್ಳೇದು ಹೇಳ್ತೀವಲ್ಲ, ಅದು ಕೆಟ್ಟದಾಗೆ ಕಾಣ್ತವೆ. ಕೆಟ್ಟದು ಹೇಳೋರು ಒಳ್ಳೆಯವರಾಗಿ ಕಾಣ್ತಾರೆ. ಅಲ್ಲಿ ನೋಡಲಿ ಹೆಂಗೆ ಬರ್ತಾನೆ ನೋಡಿದ್ರ. ಏನು ಹೇಳೋಣ, ಇಷ್ಟು ಧಮ್ಸ್ ಐತೆ, ಇಲ್ಲೇನು ಓಡ್ಸೋಕ್ಕಾಗತ್ತಾ ಗಾಡಿಗಳನ್ನ? ಹೆಂಗೆ ಹಿಡ್ಕೊಂಡು ಬರ್ತಾರದೇ ಒಂದು ಗೊತ್ತಷ್ಟೇ. ಕಲಬುರ್ಗಿ, ಹರಪನಹಳ್ಳಿ, ಅಪ್ಪ ಸಿಂಧನೂರು ಎಂಟ್ರಾಗಿದ್ದೀವಿ. ಹೋಗೋಣ ಮುಂದೆ ಎಲ್ಲರೂ ಸ್ವಲ್ಪ ತಣ್ಣಗೆ ಜ್ಯೂಸ್ ಗೀಸ್ ಕುಡ್ಕೊಂಡು ನಿಧಾನಕ್ಕೆ ಹೋಗೋಣ. ಇಲ್ಲ ಕಲ್ಲಂಗಡಿ ಹಣ್ಣು ಸಿಕ್ಕರೆ ಎಲ್ಲರೂ ಕಲ್ಲಂಗಡಿ ಹಣ್ಣು ತಿನ್ಬೇಕು. ಈ ಬಿಸಿಲಿಗೆ ತಂಪಾಗುತ್ತೆ. ಮಾನ್ವಿಯಲ್ಲಿ ಬಂದು ಒಂದು 3 ಅವರ್ ಮಲಗಿದ್ದೆ ನೋಡಿ. ತಾರ್ಪಲ್ ಹಗ್ಗ ನೋಡಿ, ಇಲ್ಲಿವರೆಗೂ ಒಂದೇ ಒಂದು ಹಗ್ಗ ಲೂಸ್ ಆಗಿಲ್ಲ. ಎಷ್ಟು ಸ್ಟ್ರಾಂಗಾಗಿ ಹಾಕಿದ್ದಾರೆ ಅಂದರೆ ಇದು ಕೂತ್ಕೊಳ್ಳಲ್ಲ. ನಮ್ಮ ಭತ್ತ ಎಲ್ಲ ಏನಾಗುತ್ತೆ ಅಂದರೆ ಗಾಡಿ ಶೇಕ್ ಆಗ್ತಾ ಒಂದು ಅರ್ಧ ಅಡಿ ಡೌನ್ ಆಗುತ್ತೆ. ಇದು ಹಂಗೆ ಇದಲ್ವ ಇದು ರೀಲು, ಹಂಗಾಗಿ ಹಗ್ಗ ಒಂದು ಚೂರು ಲೂಸ್ ಆಗಲ್ಲ. ಸಕ್ಕರೆ ಎಲ್ಲ ಕುತ್ಕೊಂಡ್ಬಿಡ್ತವೆ, ಒಂದು ಅರ್ಧ ಅಡಿ ಡೌನ್ ಆಗಿಬಿಡ್ತವೆ ಹೈಟು. ಇದೇನಾಗಲ್ಲ, ಹಂಗಾಗಿ ಒಂದು ಹಗ್ಗನೂ ಲೂಸ್ ಆಗಿಲ್ಲ. ಅವ್ರ ಕಡೆನೇ ಹಾಕ್ಸಿದ ಹಗ್ಗಗಳು. ಮಾನ್ವಿ ಪಾಸ್ ಮಾಡಿ ಬಂದು ನಿಲ್ಲಿಸಿ ಒಂದು 2 ಅವರ್ ಚೆನ್ನಾಗಿ ನಿದ್ದೆ ಮಾಡಿದೆ. ಇವಾಗ ಇಲ್ಲಿಂದ ಹೊರಡೋಣ. ಕರ್ನಾಟಕ ಬಿಟ್ಟು ಆಂಧ್ರ ಎಂಟ್ರಿ ಆಗ್ತಾ ಇದ್ದೀವಿ. ಇವೆಲ್ಲ ಕರ್ನಾಟಕನೇ. ನೆಕ್ಸ್ಟ್ ಈ ಬ್ರಿಡ್ಜ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಆಂಧ್ರ. ನಾನು ಈ ಕಡೆ ಬರೋದು ಬಿಟ್ಟು ಅಲ್ಲೇ 1 ವರ್ಷ ಆಯಿತು. ಈ ಪಕ್ಕದಲ್ಲೇ ಒಂದು ರೋಡ್ ಮಾಡ್ತಾಯಿದ್ದಾರೆ, ಬ್ರಿಡ್ಜು, ಹೊಸ ಬ್ರಿಡ್ಜು. ಅದು ನಾನು ತಿಳಿಮಟ್ಟಿಗೆ ಒಂದು 5-6 ವರ್ಷದಿಂದ ಮಾಡ್ತಾವ್ರೆ. ಇನ್ನೂವರೆಗೂ ಹಂಗೆ ಐತೆ, ಕೆಲಸನೇ ಮಾಡಿಲ್ಲ. ಇನ್ನು ಅದೆಷ್ಟು ವರ್ಷ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇಕ್ಕಟ್ಟು ಜಾಗ ಇದು, ಒಂದೇ ಗಾಡಿ ಪಾಸ್ ಆಗೋದು. ಆಪೋಸಿಟ್ ಗಾಡಿ ಬಂದರೆ ಸ್ವಲ್ಪ ಇಕ್ಕಟ್ಟು. ಮಾಡ್ತಾವ್ರೆ. ಒಟ್ಟು ಎರಡೇನೋ ಸ್ವಲ್ಪ 100 ಮೀಟ್ರನ್ನ ಬಂದಿತ್ತು ಅಷ್ಟೇ. ಅವಾಗ ನೋಡಿ ಎಲ್ಲ ಕಾಣ್ತಿದೆ, ಬ್ರಿಡ್ಜು ಮಾಡ್ತಾಯಿದ್ದಾರೆ. ಅವಾಗ ಅಲ್ಲಿಗಿತ್ತು, ಈಗ ಇಲ್ಲಿವರೆಗೂ ಬಂದವ್ರು ಅಂದಮೇಲೆ
ಕೆಲಸ ಮಾಡ್ತಾಯಿದ್ದಾರೆ. ಕೃಷ್ಣಾ ನದಿ ಇದು. ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ. ಥರ ಸ್ಟೀಲ್ ಬ್ರಿಡ್ಜ್ ಥರ ಮಾಡ್ತಾ ಇರೋದು ಇದು. ಯಾವುದಪ್ಪ ನೋಡಿ, ಇಲ್ಲೆಲ್ಲ ಯಾವ ಥರ ಮಾಡ್ತಾಯಿದ್ದಾರೆ, ಸ್ಟೀಲ್ ಬ್ರಿಡ್ಜ್ ಥರ. ನಾನು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ನೋಡಿ ಈ ಥರ ಎರಡೇ ಇತ್ತು. ಈಗ 1 2 3 4 5 ಏನವೆ. ಟಿಪ್ಪರ್ ಗಾಡಿಯವ್ರ ಜೊತೆ ಓಡ್ಸೋಕ್ಕಾಗಲ್ಲ. ಬೇರೆಯವ್ರ ಜೊತೆ ಓಡಿಸ್ಬಿಡ್ಬೋದು, ಟಿಪ್ಪರ್ ಗಾಡಿಯವ್ರ ಜೊತೆ ಓಡ್ಸೋಕ್ಕಾಗಲ್ಲ. ನೋಡಿ ಯಾವ ಥರ ಐತೆ ಈ ಥರ ಸ್ಟೀಲ್ ಬ್ರಿಡ್ಜ್ಗಳು ನೋಡಿದ್ರಾ. ಬರೀ ಸ್ಟೀಲ್ ಹಾಕ್ತಾನೆ, ಇನ್ನೂ ಅದ್ರ ಮೇಲೆ ತಾರು ಪಾರೆಲ್ಲ ಹಾಕಿಲ್ಲ. ಅದು ಯಾವಾಗ ಹಾಕ್ತಾನೋ ಏನು ಕತೆನೋ. ನನ್ನ ಅನಿಸಿಕೆ ಇದು ಕಂಪ್ಲೀಟ್ ಆಗಷ್ಟೇ ಇನ್ನೂ 3-4 ವರ್ಷ ಆಗ್ಬೋದು. ಇಲ್ಲಿವರೆಗೂ ಅಷ್ಟೇ ಆಗಿತ್ತು, ಇವಾಗ ಅಲ್ಲಿವರೆಗೂ ಒಟ್ನಲ್ಲಿ ಮಾಡ್ತಾ ಇರಂಗೆ ಅವರೇ. ನೋಡೋಣ ಹೇಗೆ ಇದು ಬ್ರಿಡ್ಜ್ ಪಾಸ್ ಆಗ್ತಿದ್ದಂಗೆ ತೆಲಂಗಾಣ ಬಾರ್ಡ್ರ್ ಬರುತ್ತೆ. ಇವಾಗ ತೆಲಂಗಾಣ ಬಾರ್ಡ್ರಿಗೆ ಹೋಗಿ RTO ಅವ್ರನ್ನ ಮಾತಾಡ್ಸ್ಕೊಂಡು ಬರಬೇಕು. ಮುಂದೆ ಹೋಗೋಣ. ಟೈಮು 12 ಗಂಟೆ 10 ನಿಮಿಷ ಆಗೈತೆ. ಎಲ್ಲಿದ್ದೀವಪ್ಪ ಅಂದರೆ ಶಾದ್ನಗರು. ನೆಕ್ಸ್ಟ್ ಸಿಗೋದು ಶಾದ್ನಗರು. ಅದು ಆ ಕಡೆ ಹೈವೇ ಬಿಟ್ಟು ಈ ಕಡೆ ಒಳಗಡೆ ರೋಡ್ಗೆ ಹೋಗ್ತಾಯಿದ್ದೀನಿ. ಹೈದರಾಬಾದ್ ಹೈವೇ ಬಿಟ್ಟು ಶಾದ್ನಗರ್ ಸಿಟಿ ಒಳಗೆ ಬೈಪಾಸ್ ಬಿಟ್ಟು. ಯಾಕಂದರೆ ಶಾದ್ನಗರ್ ಸಿಟಿ ಒಳಗಿಂದ ಪರ್ಗಿ ರೋಡಲ್ಲಾಗಿ ಹೋಗ್ಬೇಕು ನಾವು. ಏನಪ್ಪ ಜಡ್ಚರ್ಲಿಂದ ಬಂದೇ ಅಬ್ಬ KA40 ಚಿಕ್ಕಬಳ್ಳಾಪುರ ಗಾಡಿಯವರು ಹೊಡಿತಾರೆ ಟಮಾಟೋ ಗಾಡಿಯವರು. ಬಾ ಒಂದು 5-6 ಗಾಡಿ ಹೋದು. ಒಂದು ಬೆಂಜ್ ಗಾಡಿಯವರಂತೂ ಕೇಳಂಗಿಲ್ಲ. ಆರನ್ ಮೇಲೆ ಕೈ ಇಕ್ಕೊಂಡು ರೋ ಅಂತ ಹೊಡ್ಕೊಂಡು ಆ ರೋಡಿಂದ ಈ ರೋಡಿಗೆ ಬಂದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು ನನಗೆ. ಆ ಟ್ರಾಫಿಕ್ಕು, ಆ ಕಡೆ ಈ ಕಡೆ ನುಗ್ಗಾಟ. ಈ ರೋಡಿಗೆ ಬಂದಮೇಲೆ ಟ್ರಾಫಿಕ್ ಇಲ್ದಂಗೆ ಫ್ರೀ ಆಯ್ತು ಸಿಟಿ ಒಳಗೆ ತಂದಮೇಲೆ. ಇಲ್ಲಿಂದ ನಾನು ಇನ್ನೂ 10-11 ಕಿಲೋಮೀಟ್ರ್ ಹೋಗ್ಬೇಕು ನಾನು ಪಾಯಿಂಟ್ಗೆ. ಒಂದು ಅರ್ಧ ಗಂಟೆ ಹೋಗ್ಬಿಡ್ತೀವಿ. ಅರ್ಧ ಗಂಟೆ ಆಗಲ್ಲ, ಒಂದು 10 ನಿಮಿಷ 20 ನಿಮಿಷಕ್ಕೆ ಹೋಗ್ಬಿಡ್ತೀವಿ. ಮುಂದೆ ಹೋಗಿ ಒಂದು ಲೆಫ್ಟ್ ಹೊಡೆದ್ಬಿಟ್ರೆ ಪರ್ಗಿ ರೋಡ್ಗೆ ಸೀದಾ ಮುಂದೆ ಹೋಗಿ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಐತಂತೆ ಫ್ಯಾಕ್ಟ್ರಿ. ಹೋಗೋಣ. ನಮ್ಮ ಮಾರುತಿ ಅಂತೂ ಬಿಟ್ಟಿದ್ದು ಲೇಟ್, ಬೆಳಗ್ಗೆ ಬಿಟ್ಟು ಈಗ ಬರ್ತಾನೆ. ಈಗ ನನ್ನ ಅನಿಸಿಕೆ ತೆಲಂಗಾಣ ಎಂಟ್ರ್ ಆಗಿರ್ಬೋದು. ನಾನು ಆಲೇ ಪಾಯಿಂಟ್ಗೆ ಹತ್ತತ್ರ ಬಂದ್ಬಿಟ್ಟೆ. ಇನ್ನೂ ತೆಲಂಗಾಣ ಇವಾಗ ಎಂಟ್ರಿ ಆಗಿರ್ಬೋದು. ಬಿಟ್ಟಿದ್ದೆ ಬೆಳಗ್ಗೆ 4 ಗಂಟೆಗೆ 5 ಗಂಟೆಗೆ ಗೊತ್ತು, ಬೆಳಗಿನ ಜಾವ. ಬೆಳಗ್ಗೆಯಿಂದ ಓಡಿಸ್ತಾನೆ ಅವನು ಓಡಿಸ್ಕೊಂಬರ್ತಾನೆ ಇದ್ದಾನೆ. ಎಲ್ಲ ಶಾದ್ನಗರ ಸಿಟಿ. ಇದು ಹಳೇ ಹೈದರಾಬಾದ್ ಬೆಂಗಳೂರು ರೋಡು. ಇವಾಗ ಬೈಪಾಸ್ ಆ ಕಡೆ ಮಾಡಿಬಿಟ್ಟಿದ್ದಾರೆ. ಹೆಂಗೈತೆ ನೋಡಿ ರೋಡು. ಇದು 4 ಲೇನೇನೆ. ಎಲ್ಲೊಂದೆಲ್ಲ ಹಾಕೊಂಡು ಮಲ್ಗಂಗಿಲ್ಲ. ಮಾರಿದ್ರೆ ಡೀಸೆಲ್ಗಳು ಕತ್ತು ಬಿಡ್ತಾರೆ. ಆಮೇಲೆ ಪೆಟ್ರೋಲ್ ಬಂಕಲ್ಲಂತೂ ಮೊದಲನೇದಾಗೆ ಮಲ್ಗಂಗಿಲ್ಲ. ಇಲ್ಲಿ ಯಾವ್ದಾರ ಒಳ್ಳೆ ದೊಡ್ಡ ಡಾಬಾ ಹೋಟ್ಲುಗಳು ಇರ್ತವೆ ಹೈವೇಲಿ. ಆ ಡಾಬಾ ಹೋಟ್ಲುಗಳು ಒಳಗೆ ಹಾಕ್ಬಿಟ್ಟು ಪಾರ್ಕಿಂಗ್ ಇರ್ತವೆ. ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ವಾಚ್ಮ್ಯಾನ್ ಕಾಸು ಕೊಟ್ಬಿಟ್ಟು ನೆಮ್ಮದಿಯಾಗಿ ಮಲಿಕೋಬೋದು. ರೋಡ್ ಸೈಡ್ ಹಾಕೋದು, ಆಮೇಲೆ ಟೋಲ್ ಹತ್ರ ಹಾಕೋದು. ಸ್ವಲ್ಪ ಮಾರಿದ್ರೆ ಏನೂ ಇಲ್ಲ. ಎಲ್ಲ ಡೀಸೆಲ್ ಟ್ಯಾಂಕು ಎಲ್ಲ ಬ್ಯಾಟ್ರಿ ಗೀಟ್ರಿ ಎಲ್ಲ ಬಿಚ್ಕೊಂಡು ಹೋಗ್ಬಿಡ್ತಾರಿಲ್ಲ ಆಂಧ್ರದಲ್ಲಿ. ಮೊನ್ನೆ ಲಾಸ್ಟ್ ಟೈಮ್ ನಮ್ಮ ಬೆಟ್ಟಗೆ ಓಡ್ರದು ಹಂಗೆ ಮಾಡಿದರು. ಮಹಬೂಬ್ ನಗರಿಂದ ಮುಂದೆ ಮತ್ಕಲ್ ಅಂತ ಬರುತ್ತೆ, ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಹಾಕ್ಕೊಂಡು ಮಲಗಿದ್ದೇನೆ. 10,000 12,000 ರೂಪಾಯಿ ಡೀಸೆಲ್ ಹೋಗ್ಬಿಟ್ಟಿತ್ತು. ಯಾಕಂದ್ರೆ ನಾವು ಇಲ್ಲಿ ಅಲ್ಲಿಂದ ಈಗ ರಾಯಚೂರಿಂದ ಡೀಸೆಲ್ ಫುಲ್ ಮಾಡಿಸ್ಕೊಬಂದ್ರೆ ವಾಪಸ್ ರಾಯಚೂರಿಗೆ ಹೋಗ್ತೀವಿ. ಅವರು ಹಂಗೆ ರಾಯಚೂರಿಂದ ಫುಲ್ ಮಾಡಿಸ್ಕೊಬಂದು ಹೈದರಾಬಾದ್ ಖಾಲಿ ಮಾಡಿ ಕರೀಂನಗರ್ ಹೋಗಿ ಲೋಡ್ ಮಾಡ್ಕೊಂಡು ಇನ್ನೇನು ಹೋಯ್ತಾಯಿದ್ರು. ಅಲ್ಲಿ ಮತ್ಕಲಲ್ಲಿ ಹೋಗಿ ಮಲಿಕೊಂಡಿದ್ರು. ಇನ್ನೊಂದು 7-8 ಸಾವಿರ ಡೀಸೆಲ್ ಇತ್ತು, ಹೋಗ್ಬಿಡ್ತದು. ಈ ಥರ ಎಲ್ಲ ಆಗ್ಬಿಡ್ತವೆ. ಭಾಳ ಹುಷಾರಾಗಿರ್ಬೇಕು ಆಂಧ್ರದಲ್ಲಿ. ಹೋಗೋಣ, ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಗುಡ್ ಮಾರ್ನಿಂಗ್ ಸ್ನೇಹಿತರೆ.
ಹೈದ್ರಾಬಾದ್ ಬಂದು ರಾತ್ರಿ 1 ಗಂಟೆಗೆ ಬಂದು ಮಲಿಕಂಡೆ. ಇಲ್ಲಿ ಗಾಡಿಗಳು ನೋಡಿ, ಬೆಳಗ್ಗೆ ಎದ್ದು ಇದೊಂದು ಗಾಡಿ, ಇದೊಂದು ಗಾಡಿ, ಇದು ನಮ್ಮ ಹಿಂದೆ ಇರೋ ಗಾಡಿ. ನಮ್ಮ ಗಾಡಿ ಅಲ್ಲಿ ಲಾಸ್ಟಲ್ಲೈತೆ, ಲಾಸ್ಟಲ್ಲೈತೆ, ಕಾಣ್ತಾ ಇಲ್ಲ. ಒಟ್ಟು 6ನೇ ಗಾಡಿ ಐತೆ. ಗಾಡಿಗಳು ವರ್ಕ್ ಮಾಡ್ಕೊಂಡು ತಿರ್ಗಾಡ್ಕೊಂಡು ಬೆಳಗ್ಗೆನೇ ಬಿಸಿಲು ನೋಡ್ತಿರ್ಬೋದು ಎಷ್ಟು ಬಿಸಿಲಿದೆ ಅಂತ. ಈಗ ಎದ್ದು ಉಪ್ಪಿಟ್ಟೆಲ್ಲ ಮಾಡ್ಕೊಂಡು ತಿಂದು ತಿರ್ಗಾಡ್ತಾಯಿದ್ದೀವಿ. ತಿಂದಿದ್ದು ಉಪ್ಪಿಟ್ಟು ಕರಗ್ಸೋಕ್ಕೆ. ಇದು ನಮ್ಮ ಜೊತೆ ಲೋಡ್ ಆಗಿರೋ ಗಾಡಿ, ನಮ್ಮ ಸಬ್ಸ್ಕ್ರೈಬರ್ದು ಹೇಳಿದ್ನಲ್ಲ ಈ ಗಾಡಿ. ಇದು ನಮ್ಮ ವಿಡಿಯೋ ಎಲ್ಲ ನೋಡ್ತಾರೆ ಇವರು. ಇಲ್ಲಿ ಫಿಲ್ಟ್ರ್ ನೀರು ಹೆಂಗೂ ಪರವಾಗಿಲ್ಲ ಫಿಲ್ಟ್ರ್. ನಮ್ಮ ಮಾರುತಿ ನೋಡಿ ಬಂದನು ಬೆಳಗ್ಗೆ. ಮಾರುತಿ ಬೆಳಗ್ಗೆನೇ ಬಂದ್ಬಿಟ್ಟಾನೆ ನೋಡಿ. ಇದೆ ಗಾಡಿ ನಮ್ಮ ಸಬ್ಸ್ಕ್ರೈಬರ್ ಇವರೇ. ಎಲ್ಲ ಗಾಡಿ ಬಂದು ಹಾಲ್ಟ್ ಆಗಿಬಿಟ್ಟಿದ್ದೀವಿ. ಇಲ್ಲಿ ಎಷ್ಟೊತ್ತು ಖಾಲಿ ಆಗುತ್ತೋ ಗೊತ್ತಿಲ್ಲ, ನೋಡಬೇಕು. ನಮಗೂ ನೋಡಿ ಹೀರೋ ಮದುವೆ ಗಂಡು ಹೆಂಗ ನೋಡಿ, ಅಲ್ಲಿಂದ ಅಲ್ಲೇ ತಲೆ ಬಾಯಿಸ್ಕೊತಾನೆ. ಖಾಲಿ ಆಗಲ್ಲ. ಯಾಕೆ ಬ್ಯಾಡ್ ಟೈಮ್? ನಮ್ಮ ಮಾರ್ತಿದ್ದು ಬ್ಯಾಡ್ ಟೈಮ್ ಓಡ್ತಿದೆ ಅಂತ ನೋಡಪ್ಪ.